ಖತರ್ನಾಕ್ ಜಾಬ್ ಕನ್ಸಲ್ಟೆನ್ಸಿಗಳು ಮಾಡೋ ಅನ್ಯಾಯ ಒಂದಾ ಎರಡ? ತಮ್ಮ ದನದಾಹಕ್ಕೆ ಅದೆಷ್ಟೋ ಯುವಕರ ಬಾಳನ್ನೇ ಹಾಳು ಮಾಡಿದೆ. ಅಷ್ಟೇ ಅಲ್ಲ, ಸುಂದರವಾದ ಕನಸು ಕಾಣಬೇಕಾದಂಥ ಯುವ ಕಂಗಳಲ್ಲಿ ಕಣ್ಣೀರ ಧಾರೆ ಹರಿಸಿದೆ. ಅದು ಹೇಗೆ ಅಂತ ಹೇಳ್ತೀನಿ, ಬನ್ನಿ. V4 ಅಂತ ಆಫೀಸಿಗೆ ಬನ್ನಿ ಅಂದರು. 3500 ಆಮೇಲೆ ಕೊಡ್ತೀನಿ ಅಂತೇಳಿ ನಂದು ಮಾಸ್ ಕಾರ್ಡ್, ಒರಿಜಿನಲ್ ಮಾಸ್ ಕಾರ್ಡನ್ನು ಆಡ ಇಟ್ಟಿದ್ದೀನಿ. ಎಲ್ಲ ಹಣ ಖರ್ಚಾಗಿಟ್ಟಿದೆ ಮೇಡಮ್. ಬೇರೆ ಹಣ ತೊಗೊಂಡು ಹೋಗಿದ್ರೆ ಮನೇಲಿ ಹೊಡಿತಾರೆ. ಮನೆಯಲ್ಲಿ ಕಿತ್ತು ತಿನ್ನೋ ಬಡತನ, ಬರದ ಬೇಗೆಯಿಂದ ಒಪ್ಪೊತ್ತಿನ ಊಟಕ್ಕೂ ಕಷ್ಟ, ಜೊತೆಗೆ ನಿರುದ್ಯೋಗದ ಶಾಪ. ಇದೇ ಹೊತ್ತಿಗೆ V4ನಿಂದ ಬಂತೊಂದು ಸಂದೇಶ. ಅದರ ಬೆನ್ನತ್ತಿ ದೂರದ ಗುಲ್ಬರ್ಗಾದಿಂದ ಬೆಂಗಳೂರಿಗೆ ಬಂದವರು ಇವರು. V4ಗೆ ಕಟ್ಟಲು ಕೈಯಲ್ಲಿ ಕಾಸಿಲ್ಲ. ಅದಕ್ಕಾಗಿ ಮಾರ್ಕ್ಸ್ ಕಾರ್ಡನ್ನೇ ಅಡವಿಟ್ರು. ಕೆಲಸ ಕೊಡ್ತೀವಿ, ನೀವು 2,500 ಇವ್ನು 2,500 ಕಟ್ಟ ಅಂತ ಹೇಳಿದ್ರು. ನನ್ನ ಹತ್ರ ಅಷ್ಟು ಕಾಸು ಇರಲಿಲ್ಲ ಮೇಡಮ್. ಕಾಸಿಲ್ಲ, 1,500 ಕಟ್ಟಿದ್ದೀವಿ. ಕಟ್ಟಿ ಮಾಸ್ ಕಾರ್ಡ್ ಅಡ ಇಟ್ಕೊಂಡ್ರು ಮೇಡಮ್. ಅಡ ಇಟ್ಕೊಂಡ್ಮೇಲೆ ಅವ್ರು ಏನು ಹೇಳಿದ್ರು, ಒಂದು ತಿಂಗಳು ಸಂಬಳ ಬಂದಮೇಲೆ ಆಮೇಲೆ ಅದು ತಂದು ಕೊಟ್ಟು ಮಾಸ್ ಕಾರ್ಡ್ ಹೋಗಿ ಅಂತ ಹೇಳಿದ್ರು. ಕಾಸಿಗಾಗಿ ಈ ಖತರ್ನಾಕ್ ಕನ್ಸಲ್ಟೆನ್ಸಿಗಳು ಏನ್ ಬೇಕಾದ್ರೂ ಮಾಡ್ತವೆ ನೋಡಿ. ಇವರೆಲ್ಲ ಚಿಕ್ಕಮಗಳೂರಿನ ಕಡೂರಿನವರು. ಇವರದ್ದು ಕಡುಬಡತನದ್ದೇ ಕತೆ. ಮಳೆ ಇಲ್ಲದ ಕಾರಣ ಕೂಲಿನೂ ಸಿಕ್ತಿಲ್ಲ. ಈ ವೇಳೆ ಇವರಿಗೆ ಬಂದ V4ನ SMS ಮರುಭೂಮಿಯಲ್ಲಿ ವಯಸ್ಸಿಸ್ಕಂಡಂತಾಯ್ತು. ಯಾರು ದುಡಿಯೋರಿಲ್ಲ ಮೇಡಮ್, ನಾನೊಬ್ಬನೇ. ನಮ್ಮ ತಂದೆ ತಾಯಿ ಮುದುಕರು ಮನೆಯಲ್ಲಿದ್ದಾರೆ ಜಮೀನು ನೋಡ್ಕೊಂಡು. ಅದಕ್ಕೆ ನಾನು ಇಲ್ಲಿಂದ ದುಡ್ಡು ಕಳಿಸಿದ್ರೆ ಅವ್ರು ಜಮೀನು ನೋಡ್ತಾರೆ. ಮಳೆ ಇಲ್ಲ ಏನಿಲ್ಲಲ್ಲ ಮೇಡಮ್, ಬರ. ಹಾಗಾಗಿ ಇವಾಗ ಇಲ್ಲಿ ಬಂದು ದುಡ್ದು ಕಳಿಸ್ಬೇಕು ನಾವು ದುಡ್ಡು. ಇಲ್ಲಿ ನೋಡಿದ್ರೆ ಇಷ್ಟು ಮೋಸ. ಅದಕ್ಕಾಗಿ ಈ ಮೂವರು 10,000 ರೂಪಾಯಿ ಬಡ್ಡಿಗೆ ಸಾಲ ಪಡ್ಕೊಂಡು ಬೆಂಗಳೂರಿಗೆ ಬಂದ್ರು. ಆದರೆ ಆ ಬಳಿಕ ಇವರಿಗಾದದ್ದು ಬರೀ ಮೋಸ. ಈಗ ಇವರಿಗೆ ಸಾಲದ ಚಿಂತೆ. ಒಂದೇ ಕೆಲಸ, ಅದಕ್ಕೆ 4,000 ಚಿಲ್ಲರೆ ಬರುತ್ತೆ. ನಾವು ಸಾಲ ಮಾಡ್ಕೊಂಬಂದಿರೋರು ಏನು ಮಾಡೋಣ, ಅಲ್ಲಿ ಸಾಲ ಮಾಡ್ಕೊಂಡು ಬಡ್ಡಿ ಅಂತ ತಗೊಂಬಂದಿರೋದು. ನಾವು 3 ಜನದಿಂದ 10,000 ರೂಪಾಯಿ ಸಾಲ ಮಾಡಿ ಬಡ್ಡಿ ಅಂತ ತಗೊಂಬಂದಿದ್ದು. ಆ ಬಡ್ಡಿ ದುಡ್ಡು ಕೊಡಲಿಲ್ಲ, ನಮಗೆ ಊರಿಗೆ ಹೋಗ್ಬಿಡ್ತಾರ. ಧರ್ಮಸ್ಥಳದ ಆರೀಫನದ್ದು ಇದೇ ಕತೆ. ಅಣ್ಣ ತಮ್ಮಂದಿರು ಊರು ಬಿಟ್ಟು ಬಂದು V4ಗೆ ದುಡ್ಡು ಕಟ್ಟಿದ್ರು. ಆದ್ರೆ ಅವರಿಗೆ ಸಿಕ್ಕಿದ್ದು ಬಿಸ್ಕತ್ ಹೊರೋ ಕೆಲಸ. ರುಚಿ ಇಲ್ಲದ ಊಟ, ಶುಚಿ ಇಲ್ಲದ ರೂಮನ್ನು ಇವರೆಲ್ಲ ಸಹಿಸಿಕೊಂಡು ಇದ್ದಾರೆ. ಯಾಕೆ ಗೊತ್ತಾ? ಸಾಲ ಮಾಡಿ V4ಗೆ ಕಟ್ಟಿದ ಹಣವನ್ನು ಸಂಪಾದಿಸಿ ಮತ್ತೆ ವಾಪಸ್ ಮನೆಗೆ ಹೋಗಲು. ಇವರು ದುಡ್ಡು ವಾಪಸ್ ಕೇಳಿದ್ರೆ ಬೆದರಿಕೆ, ಎಚ್ಚರಿಕೆ ಎಲ್ಲವೂ ಸಿಗುತ್ತೆ. ಜೊತೆಗೆ ಮುತ್ತಪ್ಪರೈ ಭಾವಚಿತ್ರ ತೋರಿಸಿ ಹೊಡಿಸುವ ಧಮಕಿಯನ್ನು ಕೊಡ್ತಾರೆ V4 ಮಾಲೀಕ ಶಾಂತಕುಮಾರ್. ಇದು ನಮ್ಮ ಸ್ವಂತ ಅನುಭವಕ್ಕೂ ಬಂತು. ನಮಗೆ ಕೆಲಸ ಸರಿ ಹೊಂದುತ್ತಿಲ್ಲ, ನಾವು ಕೊಟ್ಟ ಹಣ ವಾಪಸ್ ಕೊಡಿ ಅಂತ ನಮ್ಮ ತಂಡದ ಸದಸ್ಯರು ಕೇಳಲು ಹೋದಾಗ ಭಾರೀ ಧಮಕಿ ಸಿಕ್ಕಿತು. ನೀವು ಸರಿ ಮಾತಾಡಿ, ನಮ್ ದುಡ್ಡು ಕೊಡಿ ಸರ್. ದುಡ್ಡು ಯಾಕೆ ಕೊಡ್ತಾರೆ? ನೀವು ಹೇಳಿದ್ದೀವಿ ಕೆಲಸ ಏನ್ ಹೇಳಿದ್ ನೀವು? ಕೆಲಸ ಏನ್ ಹೇಳಿದ್ ಕೇಳಿ ಕುತ್ಕೊಂಡು ಕೇಳಾಯ್ತಲ್ಲ, ಅಲೋ ಮಾಡ್ಬೇಡ. ನೀನು ಏನ್ ಯಾಕೆ ಬಂದಿಯಾ? ಫ್ರೆಂಡ್ ಆದ್ರೆ ಆಚೆಗೆ ಬರಬೇಡ. ನೀನು ಕಾನೂನು ಕಳಿಸಿ ಕಳ್ಸು. ಹುಡುಗರು ಕರ್ಸಿ, ಇವ್ರು ಮಾತಾಡ್ಸಿ ಕರ್ಸಿ, ಆನಂದ್ ಕರ್ಸಿ. ಯಾರಿಗೆ ಮಾತಾಡ್ಬೇಡ, ಯಾರಿಗೆ ಯಾರಿಗೆ ಕರೆ ಮಾತಾಡ್ಬೇಡ. ಮಾತಾಡ್ಬೇಡ, ಫ್ರೆಂಡ್ ಅಲ್ಲ. ಕೆಲ್ಸ ಹಾಕೊಟ್ಟಿದ್ದೀನಿ ಮಗ. ಇವು ಬೆಂಗಳೂರಲ್ಲಿ ಬೇಡ ಮಗ, ಬೆಂಗಳೂರಲ್ಲಿ ಬೇಡ ಮಗ. ಇಲ್ಲಿ ಕೇಳು, 5 ನಿಮಿಷ ಯಾಕೆ ಕೊಡ್ತೀನಿ? ಯಾಕೆ ಕೊಡಲ್ಲ? ಆನಂದರ್ ಕರ್ಸಿ, ಇವರು ಮುತ್ತಪ್ಪರೈ ಹೆಸರು ಹೇಳಿ ಹೆದರಿಸುತ್ತಿರುವ ಮರ್ಮ ತಿಳಿಯಲು ಅವರ ಆಪ್ತರ ಬಳಿಗೆ ಹೋದೆವು. ಇವರಿಗೂ ಮುತ್ತಪ್ಪರೈಗೂ ಏನು ಸಂಬಂಧ ಅಂತ ಕೇಳಿದೆವು. ಆಗ ಅವರು ಹೇಳಿದ ಉತ್ತರ ಇಲ್ಲಿದೆ ನೋಡಿ. ಆ ಹೆಸರನ್ನು ದುರುಪಯೋಗಪಡಿಸ್ಕೊಳ್ಳುವಂಥ ಕೆಲಸ ಮಾಡ್ತಾರೆ. ಮತ್ತು ಈ ಕೃತ್ಯದಲ್ಲಿ ಏನು ಈ ಒಂದು ವಿಚಾರದಲ್ಲಿ ನಾನು ಹೇಳಬೇಕು ಅಂತಂದರೆ, ಅವನು ನಮ್ಮ ಸಾಮಾನ್ಯ ಸದಸ್ಯನೂ ಅಲ್ಲ. ಈಗ ನಮ್ಮ ಸದಸ್ಯರಾದಂಥವ್ರಿಗೆ ಒಂದು ಗುರುತಿನ ಚೀಟಿಯನ್ನು ಕೊಡ್ತೇವೆ. ಜಯ ಕರ್ನಾಟಕದ ಒಂದು ಐಡೆಂಟಿ ಕಾರ್ಡ್ ಏನಿರುತ್ತೆ, ಆ ಐಡೆಂಟಿ ಕಾರ್ಡಲ್ಲಿ ನಾವು ಅವರ ಹೆಸರು, ವಿಳಾಸ, ಅವರ ಬ್ಲಡ್ ಗ್ರೂಪು,
ಇನ್ನು ಮತ್ತು ಅವ್ರ ಫೋನ್ ನಂಬರ್, ಅವ್ರ ಭಾವಚಿತ್ರ, ಮತ್ತು ಅದರ ಹಿಂದೆ ನಮ್ಮ ಸಂಘಟನೆಯ ಒಂದು ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹೇಳ್ತೇವೆ ಅದನ್ನು ಹಾಕಿರ್ತೇವೆ. ಇದು ಯಾವುದೇ ಕಾರಣಕ್ಕೂ ಎಲ್ಲೂ ದುರುಪಯೋಗ ಪಡಿಸ್ಕೋಬಾರ್ದು, ಇನ್ನೊಂದು ಮತ್ತೊಂದು ಮಾಡಬಾರ್ದು ಅನ್ನೋಂಥದ್ದು ಇರುತ್ತೆ. ಈ ರೀತಿ ಅದೆಷ್ಟೋ ಅಮಾಯಕರು ಜಗಳವಾಡಿ ಹಣ ಪಡೆಯಲಾಗದೆ ಸೋತು ಕಣ್ಣೀರಿಟ್ಟು V4ನಿಂದ ಹೋಗಿದ್ದಾರೆ. ಈತನ ಮೋಸದ ಬಲೆಗೆ 17,000ಕ್ಕೂ ಹೆಚ್ಚು ಯುವಕರು ಬಿದ್ದಿದ್ದಾರೆ. ಇದಕ್ಕೆ ಇಲ್ಲಿರೋ ಫೈಲ್ಗಳ ರಾಶಿಯೇ ಸಾಕ್ಷಿ. ಇವರ ವಹಿವಾಟಿನ ಅಗಾಧತೆಯನ್ನು ತಿಳಿಯಲು ಈ ಮೊಬೈಲ್ ಸಿಮ್ ಕಾರ್ಡ್ಗಳನ್ನು ನೋಡಿದರೆ ಸಾಕು. ಇಂಥ ಕನ್ಸಲ್ಟೆನ್ಸಿಗಳ ಖತರ್ನಾಕ್ ಕೆಲಸದಿಂದ ಅಸಹಾಯಕ ಯುವಕರು ಕೊನೆಗೆ ಕಳ್ಳತನ, ದರೋಡೆಯಂತಹ ಕೆಲಸಕ್ಕೆ ಕೈ ಹಾಕುತ್ತಿದ್ದಾರೆ. ಸಮಾಜ ಘಾತುಕ ಶಕ್ತಿಗಳಾಗಿ ಬೆಳೆಯುತ್ತಿದ್ದಾರೆ. ಆದರೆ ನಮ್ಮ ಕಾರ್ಮಿಕ ಇಲಾಖೆಗೆ ಇದರ ಕಲ್ಪನೆಯೂ ಇಲ್ಲ. ಪೊಲೀಸ್ ಇಲಾಖೆಗೆ ಈ ಮೋಸದ ದಂಧೆಯನ್ನು ತಡೆಯೋ ಆಸಕ್ತಿನೂ ಇಲ್ಲ. ಕವರ್ ಸ್ಟೋರಿ ಹದ್ದಿನ ಕಣ್ಣಿಗೆ ಒಂದು ಜಾಬ್ ಕನ್ಸಲ್ಟೆನ್ಸಿ ಬಿದ್ದಿದೆ. ಇಂಥ ಅದೆಷ್ಟೋ ಜಾಬ್ ಕನ್ಸಲ್ಟೆನ್ಸಿಗಳು ನಮ್ಮ ನಗರದಲ್ಲಿ ಖತರ್ನಾಕ್ ಕೆಲಸ ಮಾಡ್ತಿವೆ. ಲಕ್ಷಾಂತರ ನಿರುದ್ಯೋಗಿಗಳಿಗೆ ಪಂಗನಾಮ ಹಾಕ್ತಿವೆ. ಇವುಗಳ ಅಟ್ಟಹಾಸಕ್ಕೆ ಕಾರ್ಮಿಕ ಇಲಾಖೆ ಬ್ರೇಕ್ ಹಾಕಲೇಬೇಕಾಗಿದೆ. ಇದು ಇವತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶುಕ್ರವಾರ ಬರ್ತೀನಿ. ಅಲ್ಲಿವರೆಗೆ ನಿಮ್ಗೇನಾದರೂ ಸಮಸ್ಯೆ, ಸಂಕಷ್ಟ ಇದ್ರೆ ನಮ್ಮ ಈ ವಿಳಾಸಕ್ಕೆ ಬರೆಯಿರಿ. ಕವರ್ ಸ್ಟೋರಿ ವಿಭಾಗ ಸುವರ್ಣ ನ್ಯೂಸ್ 24/7, ನಂಬರ್ 36 ಕ್ರೆಸೆಂಟ್ ರಸ್ತೆ, ಶಿವಾನಂದ ಸರ್ಕಲ್ ಹತ್ತಿರ, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.